ಪಡೆ ರೊಚ್ಚಿಗೆದ್ದಿತ್ತು. ಕೈ ಕಲಿಗಳು ಕೆರಳಿದ್ರು. ಚರ್ಚೆ ನಡೆಯಬೇಕಿದ್ದ ಸದನದಲ್ಲಿ ಇವತ್ತು ಸಂಘರ್ಷವೇ ಸೃಷ್ಟಿಯಾಗಿತ್ತು. ಅದಕ್ಕೆ ಕಾರಣ ರಾಜ್ಯಪಾಲರು ಮಾಡಿದಂತಹ ಬರೀ 3 ಸಾಲಿನ ಭಾಷಣ. ಅಷ್ಟಕ್ಕೂ ರಾಜ್ಯಪಾಲರು ರಾಜ್ಯ ಸರ್ಕಾರದ ನಡುವಿನ ಈ ಸಂಘರ್ಷವೇನು ಅಂತ ತೋರಿಸ್ತೀವಿ ನೋಡಿ. कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ, ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಗಂಟೆಯೂ ಕಳೆಯಲಿಲ್ಲ, ನಿಮಿಷವೂ ಉರುಳಲಿಲ್ಲ. ಜಸ್ಟ್ 37 ಸೆಕೆಂಡ್ ಅಷ್ಟೇ. 37 ಸೆಕೆಂಡ್ಗಳಲ್ಲಿ 2 ಸಾಲಿನ ಭಾಷಣ ಮುಗಿಸಿ ಜೈ ಹಿಂದ್ ಅಂತ ಹೇಳಿದ್ದೇ ಹೇಳಿತು. ರಾಜ್ಯಪಾಲರ ವಿರುದ್ಧ ಸದನದಲ್ಲಿ ಕೈಕಲಿಗಳು ರೊಚ್ಚಿಗೆದ್ದಿದ್ರು. ಕೆಂಪು ಹಾಸಿನ ಮೇಲೆ ನಡೀತಾ ಹೊರಟ ರಾಜ್ಯಪಾಲರೆದುರೇ ರೋಷಾಗ್ನಿ ಹೊತ್ತಿತ್ತು. ಸರ್ಕಾರ ಕೊಟ್ಟಿದ್ದ ಭಾಷಣ ಓದದ ರಾಜ್ಯಪಾಲರು, 2 ಸಾಲು ಓದಿ ಹೊರ ನಡೆದ ರಾಜ್ಯಪಾಲರು. ಕರ್ನಾಟಕ ವಿಧಾನಸಭೆ ಇವತ್ತು ಸಾಂವಿಧಾನಿಕ ಸಂಘರ್ಷಕ್ಕೆ ಸಾಕ್ಷಿಯಾಯಿತು. ವಿಧಾನಮಂಡಲ ವಿಶೇಷ ಅಧಿವೇಶನ ಕರೆದಿದ್ದ ಸರ್ಕಾರ ರಾಜ್ಯಪಾಲರಿಗೆ ಭಾಷಣ ಸಿದ್ಧಪಡಿಸಿಕೊಟ್ಟಿತ್ತು. ಮನ್ರೇಗಾ ಸೇರಿದಂತೆ ಕೇಂದ್ರದ ಅನೇಕ ವಿಷಯಗಳ ಬಗ್ಗೆ ಸರ್ಕಾರ ಸಿದ್ಧಪಡಿಸಿದ್ದ ಭಾಷಣಕ್ಕೆ ಆಕ್ಷೇಪವೆತ್ತಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ 11 ಪ್ಯಾರಾಗಳಲ್ಲಿನ ಕೆಲ ಅಂಶಗಳನ್ನ ಕೈಬಿಡುವಂತೆ ಸೂಚಿಸಿದ್ರು. ಆದ್ರೆ ಸರ್ಕಾರ ಯಾವ ಅಂಶವನ್ನೂ ಕೈಬಿಟ್ಟಿರಲಿಲ್ಲ. ಈ ಬೇಗುದಿ ನಡುವೆ ಬೆಳಗ್ಗೆ ಜಂಟಿ ಸದನಕ್ಕೆ ರಾಜ್ಯಪಾಲರು ಆಗಮಿಸಿದ್ರು. ಆದ್ರೆ ಸರ್ಕಾರ ಸಿದ್ಧಪಡಿಸಿದ್ದ ಭಾಷಣ ಓದದೆ 3 ಸಾಲಿನಲ್ಲಿ ಭಾಷಣ ಓದಿ ಹೊರ ನಡೆದ್ರು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಸರ್ಕಾರ ಕೊಟ್ಟ ಭಾಷಣ ಓದದೆ ಹೊರ ಹೋಗ್ತಿದ್ದ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆರಳಿದ್ರು. ಎಂಎಲ್ಸಿ ರವಿ ರಾಜ್ಯಪಾಲರನ್ನ ಅಡ್ಡಗಟ್ಟಲು ಯತ್ನಿಸಿದ್ರು. ಬಿಕೆ ಹರಿಪ್ರಸಾದ್ ಕೂಡ ಅಡ್ಡಗಟ್ಟಲು ಯತ್ನಿಸಿ ಭಾಷಣ ಓದಬೇಕು ಅಂತ ಆಗ್ರಹಿಸಿದ್ರು. ಈ ವೇಳೆ ಮಾರ್ಷಲ್ಗಳು ಅವರನ್ನ ಪಕ್ಕಕ್ಕೆ ಎಳೆದೊಯ್ದ್ರು. ಈ ಹೈ ಡ್ರಾಮಾ ಜಟಾಪಟಿ ನಡುವೆ ರಾಜ್ಯಪಾಲರನ್ನ ತಡೆಯೋ ವೇಳೆ ಹರಿಪ್ರಸಾದ್ ಬಟ್ಟೆ ಹರಿದಿತ್ತು. ಬಿಜೆಪಿಯವರೇ ಕುರ್ತಾ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಭದ್ರತಾ ಪಡೆಯವರೆಲ್ಲ ಎಲ್ಲ ನಂದು ಎಲ್ಲ ಕಂಪ್ಲೀಟ್ ಸಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದೆಲ್ಲ ಸೇರಿ ನಮಗೆ ಎಲ್ಲಿ ತನಕ ಬಂದು ಅಂದರೆ ಕೈ ಮಾಡೋ ತನಕ ಬಂದಿದ್ದಾರೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಕ್ಕಂಥ ಹೇಳಿಯಲ್ಲ, ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೇವೆ. ಇನ್ನು ಸರ್ಕಾರ ಕೊಟ್ಟಿದ್ದನ್ನ ಓದದೆ ತಾವೇ ಸಿದ್ಧಪಡಿಸಿದ ಭಾಷಣ ಓದಿದ್ದಾರೆ ಅಂತ ರಾಜ್ಯಪಾಲರ ನಡೆಗೆ ಸಿಎಂ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ, ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ. ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸ್ಪೀಕರ್ಗೆ ಅಗೌರವ ತೋರಿದ ಕಾಂಗ್ರೆಸ್ ನಾಯಕರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸಿದೆ. ಕಾಂಗ್ರೆಸ್ ಅವರು ಇಡೀ ಸದನವನ್ನು ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ಗವರ್ನರ್ ಅವರು ಸಂವಿಧಾನದತ್ತವಾಗಿ ಕೆಲಸ ಮಾಡಬೇಕು, ಅದನ್ನು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಅದರ ದುರುಪಯೋಗ ಮಾಡಿಕೊಂಡು ಇವತ್ತು ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ. ರಾಜ್ಯದಲ್ಲೂ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷ ಸೃಷ್ಟಿಯಾಗಿದೆ. ಇದು ಯಾವ ಹಂತಕ್ಕೆ ತಲುಪುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.